ಜಸ್ಟ್ ಇಷ್ಟೇ ಸಾಂಗ್ ಅಲ್ಲ ಸರ್, ಇನ್ನೂ ಒಂದು ಸಾಂಗ್ ಆಡಿದ್ದಾರೆ ರೀಸೆಂಟ್ ಆಗಿ. ವಾಮನ ಸಿನಿಮಾ ಬಂದಿತ್ತು. ವಾಮನ ಸಿನಿಮಾದಲ್ಲಿ ಅಮ್ಮ ಮಗನ ಸೆಂಟಿಮೆಂಟ್ನ ಒಂದು ಸಾಂಗ್ ಇದೆ, ಕಂದ ಕಂಡ ಕನಸು ಸಾಂಗ್. ಈ ಸಾಂಗ್ನ ವಿಜಯಲಕ್ಷ್ಮಿ ದರ್ಶನ್ ಅವರು ಲಾಂಚ್ ಮಾಡಿದ್ರು, ನೆನಪಿದ್ರೆ. ಸೊ ಆ ಒಂದು ಸಾಂಗನ್ನು ಹಾಡಿರೋದು ಕೂಡ ವೆಂಕಟೇಶ್ ಸರ್ ಅವರು. ಸೊ ಈಗ ಆ ಸಾಂಗ್ ಬಗ್ಗೆ ಜೊತೆಗೆ ಆ ಸಾಂಗನ್ನು ಹಾಡಿಸುವಂತಹ ಪ್ರಯತ್ನನ ನಾನು ಮಾಡ್ತೀನಿ. ಸರ್ ಏನು ಹೇಳ್ತೀರಾ ಸರ್, ಆ ಸಾಂಗ್ ಹಾಡ್ಬೋದಾ? ಖಂಡಿತ ಹಾಡ್ಬೋದು. ಅದು ಅಜನೀಶ್ ಅವ್ರದ್ದು ಮ್ಯೂಸಿಕ್. ಅವ್ರ ಜೊತೆ ನಮ್ಮ ಇವರು ಬಾಬಿ ಮ್ಯಾಮ್ ಇದ್ದಾರೆ. ಅವರು ನನಗೆ ಇದಕ್ಕೆ ಫಸ್ಟ್ ಕಾಲ್ ಮಾಡಿದರು, ಅವರೇ ರೆಫರೆನ್ಸ್ ಟ್ರ್ಯಾಕ್ ಹಾಡಿದರು. ಬಾಬಿ ಈಸ್ ಆಲ್ಸೋ ವೆರಿ ಗುಡ್ ಸಿಂಗರ್. ಸೊ ಅವರು ಹಾಡಿ ಕಳಿಸಿದ್ರು. ಆವಾಗ ತುಂಬ ಚೆನ್ನಾಗಿದೆ ಹಾಡು. ಆ್ಯಂಡ್ ಇದು ಸ್ವಲ್ಪ ನಾನು ಬೆಳ್ಕೊಂಡು ಬಂದಿರೋ ಸಂಗೀತಕ್ಕೆ ಈಸಿ ಆಗಿರುವಂತಹ ಸ್ಟೈಲ್ ಆಫ್ ಸಿಂಗಿಂಗ್ ಇರೋದ್ರಿಂದ ತುಂಬ ಖುಷಿಯಾಗಿ ಹಾಡಿದ್ದು. ಅದು ಮದರ್ ಸೆಂಟಿಮೆಂಟ್ದು ಸಾಂಗ್ ಇದು. ಸೊ ಚೆನ್ನಾಗಿತ್ತು. ಈ ಕಂಪೋಸಿಷನ್ನು ಹಾಡಿದ್ವಿ ಆ್ಯಂಡ್ ಇಟ್ ಕೇಮ್ ಔಟ್ ವೆರಿ ವೆಲ್. ಖುಷಿ ಆಯಿತು ಫೈನಲ್ ಔಟ್ಪುಟ್ ಕೇಳಿದಾಗ. ನಾ ದೇವರೆಂದು ನೀ ಕೊಂಡಾಡಿದೆ, ಈ ತಾಯ ಜೀವಾಳ ಕಲ್ಲಾಗಿದೆ, ನೂರಾರು ಜನುಮಾಯಿ ಕರುಳಾರುಣ, ತಾಯ್ತನವೇ ಮರೆತಂತ ಕಡು ಪಾಪಿನ, ಜೋಲಾಲಿ ಹಾಡಿದ ಉಸಿರಿಂದಲೇ ಕೆಂಡಾನ ಬೀರಿದೆ ನಿನ್ನ ಮೇಲೆ, ಕಂದ ಕನಸ ರೂಪ ನೀನು, ನಿನ್ನ ಸುಡುವ ಶಾಪ ನಾನು, ಕಣ್ಣ ತೆರೆದ ತಾರೆ ನೀನು, ಜನ್ಮ ನೀಡೇ ಕೊಂದೆ ನಾನು, ನನ್ನ ಕಣ್ಣೀರ ಭಾರ ನಿನ್ನ ಅಂಗೈಯ ಮೇಲೆ, ನೀನೆ ಮುಳ್ಳಾಗಿ ನಿಂತು ಹೂವನ್ನು ಕಾದೆ, ಕಂದ ಕನಸ ರೂಪ ನೀನು, ನಿನ್ನ ಸುಡುವ ಶಾಪ ನಾನು. ವಾಯ್ಸಿಗೆ ತಕ್ಕಂಗೆ ಅದರಲ್ಲೂ ಕೂಡ ತಾರಾ ಮೇಡಮ್ ಅವರ ಆ್ಯಕ್ಟಿಂಗ್ ಇದರಲ್ಲಿದೆ. ಸೊ ನೈಸ್ ಸರ್. ಇನ್ನು ಇದ್ರ ಜೊತೆಗೆ ಈ ಸಾಂಗ್ ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ನೋಡಿದಾಗ ಅಲ್ಲೂ ಕೂಡ ರಿಷಬ್ ಶೆಟ್ಟಿ ಸರ್ ಅವರ ಕಾಂಬಿನೇಷನ್ ಸರ್ಕಾರಿ 3 ಸಿನಿಮಾಸ್ ಅಂಡ್ ಆಲ್ 3 ತುಂಬಾನೇ ಜನಗಳಿಗೆ ಇಷ್ಟ ಆಗಿದೆ. ಅವಾರ್ಡ್ಸ್ ಕೂಡ ಬಂದಿದೆ ಆ ಸಿನಿಮಾಗಳಿಗೆ, ಅವ್ರ ಜೊತೆ ಕೆಲಸ ಮಾಡಿರುವಂತಹ ಸಿನಿಮಾಗಳಿಗೆ. ಸೊ ಆ ಒಂದು ಸಿನಿಮಾದಲ್ಲಿ ಅರೆರೆ ಅವಳ ನಗುವ ನಾವು ಆ ವರ್ಷನ್ ಅಲ್ಲಿ ಕೇಳಿದೀವಿ, ಬಟ್ ಇದು ಅಲೆಯೋ ಸಾಂಗ್ ಇದೆಯಲ್ಲ ಪ್ಯಾಥೋ ವರ್ಷನ್ ಅಲ್ಲಿ ಇದೆ. ಸೊ ಈ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಸೊ ಆ ಸಾಂಗ್ ನ ಹಾಡಬಹುದಾ ಸರ್? ಈ ಸಾಂಗ್ ಹೇಳೋದಾದ್ರೆ ಆವಾಗಲೇ ಹೇಳ್ದಂಗೆ ವಾಸುಕಿ ವೈಭವೇ ಕಾರಣ ಈ ನಾನು ಹಾಡೋದಕ್ಕೆ. ಆ್ಯಂಡ್ ಅದರಲ್ಲಿ ಒಂದು ನಾನು ಮ್ಯೂಸಿಕ್ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ನಾನೊಬ್ಬ ಹಾಡುಗಾರನಾಗಿ ಈ ಹಾಡಲ್ಲಿ ಹಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಇದೊಂದು ಏನಂತಾರೆ ಲಕ್ಕಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು.
ಸಾಂಗು ಕೂಡ ತುಂಬಾ ಹಿಟ್ ಆಯ್ತು. ಆ ಒಂದು ವರ್ಷನ್ ಯಾವ ರೀತಿ ಹಿಟ್ ಆಯ್ತು ಅದೇ ರೀತಿ ಈ ಸಾಂಗ್ ನ ಎಲ್ಲೋ ಒಂದ್ ರೀತಿ ಪ್ಯಾಥೋ ವರ್ಷನ್ ಅಲ್ಲಿ ತುಂಬಾ ಜನ ಕೇಳೋಕೆ ಶುರು ಮಾಡಿದ್ರು. ಸೆಂಟಿಮೆಂಟ್, ಪ್ಯಾಥೋ, ಭಾವ, ಸ್ವಲ್ಪ ತತ್ವ, ಈ ತರ ಒಂದು ಕ್ಯಾಟಗರೈಸೇಷನ್. ಓಕೆ, ಸೊ ಇದಿಷ್ಟು ನಿಮ್ಮ ಸಿನಿ ಜರ್ನಿಯ ಒಂದಷ್ಟು ಸಾಂಗ್ಸ್ಗಳಾದರೆ ಸರ್, ಇನ್ನು ನಿಮ್ಮದೇ ಆದಂತಹ ಒಂದು ಮುಂದಿನ ಪ್ಲ್ಯಾನ್ಸ್ಗಳಿದ್ದೇ ಇರುತ್ತೆ. ಸೊ ಆ ಬಗ್ಗೆ ಹೇಳೋದಾದರೆ ಸರ್, ನೆಕ್ಸ್ಟ್ ಸಿನಿಮಾಗಳಿಗೂ ಕೂಡ ಒಂದಷ್ಟು ಆಫರ್ಸ್ಗಳಿದ್ದೇ ಇರುತ್ತೆ, ಬಟ್ ಅದನ್ನು ರಿವೀಲ್ ಮಾಡೋಂಗಿಲ್ಲ. ಬಟ್ ನಿಮ್ಮ ಒಂದಷ್ಟು ವಿಚಾರಗಳನ್ನ ಹೇಳೋದಾದರೆ ಮುಂದಿನ ಫ್ಯೂಚರ್ ಪ್ರಾಜೆಕ್ಟ್ಗಳ ಬಗೆಗೆ. ಒಂದೇ ಅಂದರೆ ನನ್ನ ಒಂದು ಆವಾಗೆಲ್ಲ ಹೇಳ್ದಂಗೆ ನನ್ನ ಸುರ್ ಪ್ರೊಡಕ್ಷನ್ಸ್ ಅನ್ನುವ ಒಂದು ನನ್ನ ಯೂಟ್ಯೂಬ್ ಚಾನಲಿಂದ ನನ್ನ ಒಂದು ಕೆಲವಾದಂಥ ಒಂದು ಹಾಡುಗಳನ್ನ ನಾನು ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ನಂಗೆ ಟೈಮ್ ಆದಾಗೆಲ್ಲ. ಇದು ನನ್ನ ಡೀಪ್ ಪ್ಯಾಷನ್ ಅಂದಂಗೆ. ಪ್ರತಿಯೊಂದು ಕಲಾವಿದನಿಗೂ ಅವನದೇ ಆದಂಥ ಒಂದು ಅನುಭವದಿಂದ ಅದರ ಒಂದು ಕಡೆ ಆಚೆ ಹಾಕುವಂಥ ಒಂದು ಆಸೆ ಇರುತ್ತೆ. ಅದನ್ನು ನಾನು ಬರೆಯೋ ಟೈಮಲ್ಲಿ ನನ್ನ ಮಾತೃಭಾಷೆ ಕನ್ನಡನೇ ಬಂದಿರೋದು. ಕನ್ನಡದಲ್ಲೇ ಮೋಸ್ಟ್ ಆಫ್ ದಿ ಹಾಡುಗಳಿದೆ. ಇದೊಂಥರ ಆಲ್ಬಮ್ ಅಂತ ಹೇಳಬಹುದಾ ಅಥವಾ ಸಿಂಗಲ್ ಅನ್ಬಹುದಾ, ಹೆಂಗೆ ಇವಾಗಿನ ಟ್ರೆಂಡಿನ ರೀತಿ ಏನು ಹೇಳಬೇಕು ಗೊತ್ತಿಲ್ಲ. ಆದರೆ ಆವಾಗವಾಗ ಒಂದೊಂದು ನೈಜವಾದಂತಹ ಒಂದು ಪ್ರೇರಣೆಯಿಂದ ಒಂದು ಹಾಡು ಬಂದಾಗ ಅದನ್ನು ನಾನು ಹಾಡಿ ರೆಕಾರ್ಡ್ ಮಾಡಿ ಆಡಿಯೋನ ರಿಲೀಸ್ ಮಾಡ್ತಾ ಇದ್ದಿದ್ದು ಟೈಮ್ಸ್. ಇವಾಗೆಲ್ಲ ಅದಕ್ಕೂ ವೀಡಿಯೋ ಬೇಕು. ಸೊ ಇವಾಗ ವೀಡಿಯೋ ಬೇರೆ ಮಾಡಬೇಕಾಗಿರೋದ್ರಿಂದ ನಾನು ಹಾಡು ಮಾಡಿದ ನಂತರ ಸರ್ ಸಾಂಗ್ ತುಂಬ ರಿಚಾಗಿ ಬಂದಿದೆ, ವೀಡಿಯೋ ಹಂಗೆ ರಿಚಾಗಿ ಮಾಡಬೇಕು ಹಂಗೆ ಅಂತ ಹೇಳಿ ಸ್ವಲ್ಪ ಟೈಮ್ ಆಗುತ್ತೆ. ಆದರೆ ಈಗ ಒಂದು ನವಂಬರಲ್ಲಿ ಒಂದು ಒಳಕಾವು ಅಂತ ನಾನು ಆವಾಗಲೇ ಹೇಳ್ದಂಗೆ ಒಂದು ಸಾಂಗ್ ಬರ್ತಾ ಇದೆ. ಅದು ನನ್ನ ಜೀವನದ ಒಂದು ಬಹಳ ಇಂಪಾರ್ಟೆಂಟ್ ಸಾಂಗ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನನ್ನ ಜೀವನದ ಒಂದು ಪರ್ಸ್ನಲ್ ಜರ್ನಿಯ ಹಾಡುಗಳನ್ನ ನಾನು ರಿಲೀಸ್ ಮಾಡ್ತಾ ಇರ್ತೀನಿ, ನೀವು ಕೇಳಿ. ಅದರಲ್ಲಿ ಭಾವಗೀತೆ ನಾನೊಂದಷ್ಟು ಕಂಪೋಸ್ ಮಾಡಿದ್ದೆ. ಆವಾಗ ಸ್ಟಾರ್ಟಿಂಗ್ ನಾನು ಕಂಪೋಸ್ ಮಾಡೋ ಟೈಮಲ್ಲಿ ಆವಾಗ ನನ್ನ ಒಡನಾಟ ರಾಜು ಅನಂತ ಸ್ವಾಮಿ, ದಿಗ್ಗಜರು ಭಾವಗೀತೆಯಲ್ಲಿ. ಅವರು ಮೈಸೂರು ಅನಂತ ಸ್ವಾಮಿ ಅವರ ಮಗ. ನಾನು ಅವ್ರ ಜೊತೆ ನನ್ನ ಕಾಲೇಜ್ ಡೇಸಲ್ಲಿ, ಅವ್ರು ನನ್ನ ಸೀನಿಯರ್ ಆದ್ರೂ ನನ್ನ ಕಾಲೇಜ್ ಫ್ರೆಂಡ್ ಥರನೇ ನೋಡೋರು. ಈ ವಾಸ್ ಲೈಕ್ ಸಚ್ ಎನ್ ಓಪನ್ ಮ್ಯೂಸಿಷಿಯನ್. ನನಗೆ ಭಾಳ ಖುಷಿ ರಾಜು ಅವ್ರ ಜೊತೆ ಒಂದು ಒಡನಾಟ ಮಾಡ್ತಾ ಇದ್ದಿದ್ದು ಟೈಮಲ್ಲಿ. ಯಾಕಂದರೆ ಹೀ ಈಸ್ ಎ ಜೀನಿಯಸ್, ನಮ್ಮ ಕರ್ನಾಟಕದ ಜೀನಿಯಸ್. ಬಹಳ ಅನ್ಫಾರ್ಚುನೇಟ್ ರಾಜು ಅವರು ಅರ್ಲಿ ಏಜಲ್ಲಿ ತೀರ್ಕೊಂಡಿದ್ದಾಗಲಿ, ಅಥವಾ ನಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕಲಾವಿದರು ಈ ಥರ ತೀರ್ಕೊಂಡವರು. ನಮ್ಮ ಯಾವ ಮೋಹನ ಮುರಳಿ ಅಮೇರಿಕಲ್ಲಿ ಹಾಡಿದವರು ಅವರು. ಈ ವಾಸ್ ಎ ಜೀನಿಯಸ್. ಅವ್ರ ಜೊತೆ ಎಲ್ಲ ಬೆಳ್ಕೊಂಡು ಬಂದಿದ್ದ ಟೈಮಲ್ಲಿ ಭಾವಗೀತೆ ಎಲ್ಲ ಒಂಥರ ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಜಾನರ್ ಆವಾಗ ಭಾವಗೀತೆ. ಭಕ್ತಿಗೀತೆ ಅಫ್ಕೋರ್ಸ್ ದಾಸರು ಕೊಟ್ಟಿರೋವಂಥದ್ದು, ನಮ್ಮ ವಚನಕಾರರು ಕೊಟ್ಟಿರೋವಂಥದ್ದು ಎಷ್ಟೊಂದು ಇದ್ರು. ರಾಜು ಹಿ ವಾಸ್ ಎನ್ ಆರ್ಟಿಸ್ಟ್, ಫುಲ್ ಆರ್ಟಿಸ್ಟ್. ಅವರು ನುಡಿಸೋದು, ಅವರು ತಬಲಾ ಪ್ಲೇಯರ್, ಅವರು ಹಾರ್ಮೋನಿಯಂ ಪ್ಲೇಯರ್, ಅವರು ಸಿಂಗರ್. ಬಟ್ ಆ ಟೈಮಲ್ಲಿ ಭಾವಗೀತೆ ಎಲ್ಲ ಆ ಇನ್ಸ್ಪಿರೇಷನಲ್ಲಿ ಒಂದು 2-3 ಮಾಡಿರೋದು ಪ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ಭಕ್ತಿಗೀತೆಗಳ ಈ ದಾಸರ ಸಾಹಿತ್ಯವನ್ನು ಒಂದು ಮಾಡರ್ನ್ ಔಟ್ಲುಕ್ಕಲ್ಲೂ, ಆದರೆ ಆ ದಾಸ ಸಾಹಿತ್ಯದ ಅದರಲ್ಲಿ ಏನು ಆ ಶುದ್ಧತೆ ಇದೆ, ಆ ಶುದ್ಧತೆಯನ್ನು ಕಾಪಾಡಿಕೊಂಡು ಆ ವಿಚಾರನ ಒಂದು ಮಾಡೋದಿದೆ. ಅದು ಬಿಟ್ಟು ನಾನೇ ಬರೆದಿರೋ ಹಾಡುಗಳನ್ನ ಮಾಡುವಂಥ ಒಂದಷ್ಟು. ಇಷ್ಟೊತ್ತವರೆಗೂ ನಾನು ನಿಮ್ಮ ಹತ್ರ ಬರೀ ಸಿನಿಮಾ ಸಾಂಗ್ಸ್ಗಳನ್ನ ಕೇಳಿದೆ ಸರ್, ನೀವು ಹಾಡಿರುವಂತಹ ಸಾಂಗ್ಗಳು. ಬಟ್ ನೀವೇ ಬರೆದಿರುವಂತಹ ಸಾಂಗ್ ಇದೆ, ಸೊ ಆ ಒಂದು ಸಾಂಗ್ನ ಹಾಡ್ಬೋದಾ? ಇದೊಂದು ಫೋಕ್ ಸಾಂಗ್ ಥರ ಆಗಿದೆ. ನನಗೊಂದು ಟೈಮಲ್ಲಿ ಇದು ಬರೆದು ಹಾಡಿದ್ದು. ಇದೆಲ್ಲ ರಿಲೀಸ್ ಆಗಿಲ್ಲ, ಆದರೆ ಆಗುತ್ತೆ. ಒಂದು ಸಣ್ಣ ತುಣುಕನ್ನು ಕೊಡ್ತೀನಿ. ಮೋಹವು ತುಂಬಿದ ವ್ಯರ್ಥದ ಮಾತುಗಳು, ವ್ಯಾಮೋಹವು ತುಂಬಿದ ವ್ಯರ್ಥದ ಮಾತುಗಳು, ಜೀವ ಹಿಂಡಿ ಹಾವಳೆಯ ಮಾಡಿಹುದು. ನಿನ್ನ ಜೀವನದ ಮಧ್ಯಾಹ್ನದಲ್ಲಿ ಇದೆಂಥ ಕನಸನು ಕಾಣುವೆಯೋ ಮೋಹವು ತುಂಬಿದ ವ್ಯರ್ಥದ ಮಾತುಗಳು, ಜೀವ ಹಿಂಡಿ ಹಾವಳೆಯ ಮಾಡಿಹುದು. ಹೇಳುವುದೊಂದು ಮಾಡುವುದೊಂದು, ಹೇಳೋದೊಂದು ಮಾಡೋದೊಂದು. ಏನು ಬೇಕೇಳು ದುರಾಸೆ ಮನವೇ, ಯಾಕೆ ವಿಲವಿಲನೆ ನಡುಗುವೆ ಒಳಗೆ. ಏನು ಬೇಕೇಳು ದುರಾಸೆ ಮನವೇ, ಯಾಕೆ ವಿಲವಿಲನೆ ನಡುಗುವೆ ಒಳಗೆ. ಪರಮಾರ್ಥದ ಹುಸಿ ಹಂಬಲ ನಿನಗೆ, ಪ್ರೇಮವೇ ಇಲ್ಲದೆ ಅನುಭವವು ದೊರಕುವುದೇ. ಮೋಹವು ತುಂಬಿದ ವ್ಯರ್ಥದ ಮಾತುಗಳು, ಜೀವ ಹಿಂಡಿ ಹಾವಳೆಯ ಮಾಡಿ
ನಡೆಯುವುದು. ಹೇಳೋದೊಂದು ಹೇಳೋದೊಂದು ಮಾಡೋದೊಂದು ಮಾಡೋದೊಂದು ಹೇಳೋದೊಂದು ಹೇಳೋದೊಂದು ಮಾಡೋದೊಂದು. ನಾ ನಾ ವ್ಯರ್ಥದ ಮಾತು ವ್ಯರ್ಥದ ಮಾತು ವ್ಯರ್ಥದ ಮಾತು ವ್ಯರ್ಥದ ಮಾತು. ಹೇಳೋದೊಂದು ಮಾಡೋದೊಂದು ಅಂತ ಅನ್ನೋರಿಗೆ, ಜೊತೆಗೆ ವ್ಯರ್ಥದ ಮಾತುಗಳನ್ನ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡೋರಿಗೆ ಒಳ್ಳೆ ಒಂದು ಸಾಹಿತ್ಯ ಇರುವಂತಹ ಒಂದು ಹಾಡನ್ನ ಬರೆದಿದ್ದೀರಾ ಸರ್. ಆದಷ್ಟು ಬೇಗ ನನಗೆ ನಾನು ಬರ್ಕೊಳ್ತಾ ಇರೋ ಹಾಡುಗಳಿದೆಲ್ಲ. ಸೊ ಆ ಟೈಮಲ್ಲಿ ಸೊಸೈಟಿಗೂ ಕೂಡ ಸಂಬಂಧ ಪಟ್ಟಿದೆ ಅದು. ಯಾಕಂದ್ರೆ ತುಂಬಾ ಅರ್ಥಪೂರ್ಣವಾಗಿದೆ ಸಾಂಗ್. ಏನು ಬರೀ ಹೇಳೋದಷ್ಟೇ ಆಯ್ತು, ನಿಂದು ಮಾಡಕ್ಕೇನು ಇಲ್ಲ ಅನ್ನೋ ಥರದಲ್ಲಿ ನಮಗೆ ನಾವೇ ಎಚ್ಚೆತ್ಕೊಳ್ಳೋದಕ್ಕೆ ಅದನ್ನ ನೆನಪು ಮಾಡ್ಕೊಳ್ಬೇಕು. ಆ ರೀತಿ ಇದೆ ಸಾಲುಗಳು. ಓಕೆ ಸರ್, ಒಟ್ನಲ್ಲಿ ಇವತ್ತಂತೂ ನಿಮ್ಮ ನೀವು ಹಾಡೋದನ್ನ ಡೈರೆಕ್ಟ್ ಆಗಿ ನೋಡಿದ್ದಾಯಿತು, ಜೊತೆಗೆ ಕೇಳುವಂತಹ ಒಂದು ಆಪರ್ಚುನಿಟಿನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಕೊನೆಯದಾಗಿ ನಿಮ್ಮ ಟ್ರೂಪ್ ಬಗ್ಗೆ, ನಿಮ್ಮ ಜೊತೆಗಿರುವಂತಹ ನಿಮ್ಮ ಟೀಮ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಕೋರಸ್ ಹಾಡಿದ್ದಾರೆ. ಸೊ ಆ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಸಾಂಗ್ನ ಇವತ್ತು ಅವರು ನಮ್ಮ ಪಾಡ್ಕಾಸ್ಟ್ ಮೂಲಕ ನೋಡಿದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ ಸರ್. ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಸೊ ನಮ್ಮ ಹುಡುಗರ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ಬಹಳ ಹೆಮ್ಮೆ. ಅವರೆಲ್ಲ ಹಾಗೆ ನನ್ನ ಸಂಗೀತಕ್ಕೋಸ್ಕರ ಬಂದವರು, ಇಲ್ಲಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನನ್ನ ಅನುಭವಗಳ ಜೊತೆಗೆ ಖುಷಿ ಪಡ್ತಾರೆ. ನನ್ನ ಲೈಫ್ ಸ್ಟೋರಿ ಅದ್ರ ಜೊತೆಗಿದ್ದು ಒಳ್ಳೆ ಸಂಗೀತಗಾರರು. ಆದರೆ ನನಗೆ ಬಹಳ ಹೆಮ್ಮೆ ಏನಂದರೆ, ಫಸ್ಟು ಹಾಡ್ತಾ ಸಣ್ಣ ಪುಟ್ಟ ಗೀತೆಗಳನ್ನ ಹಾಡ್ತಾ ಬಂದವರು ಇವಾಗ ಮೋಸ್ಟ್ ಆಫ್ ದಿ ಸಿನಿಮಾಗಳಲ್ಲಿ ಅವರೇ ಏನಂತಾರೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಹೆಮ್ಮೆ. ಅವರೇನು ನನಗೆ ಸ್ಟೂಡೆಂಟ್ಸ್ ಥರ ಅಲ್ಲ, ಆದರೆ ನನ್ನ ಸ್ನೇಹಿತರು, ಗೆಳೆಯರ ಥರ ಬರ್ತಾರೆ. ಇದೊಂಥರ ಅಡ್ಡ, ಮ್ಯೂಸಿಕಲ್ ಅಡ್ಡ ಥರ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಮ್ಯೂಸಿಕ್ ಬಗ್ಗೆ ಮಾತಾಡ್ತೀವಿ. ಎಷ್ಟೋ ಸಿನಿಮಾ ಇವಾಗ ಕಾಂತಾರ ಅಲ್ಲದೆ ನಮ್ಮ ಕಾಂತಾರದಲ್ಲೂ ರೆಬೆಲ್ ಸಾಂಗಲ್ಲಿ ಕೋರಸ್ ಹಾಡಿದ್ದಾರೆ, ಅಗ್ರಿಕಲ್ಚರ್ ಸಾಂಗಲ್ಲಿ ಕೋರಸ್ ಹಾಡಿದ್ದಾರೆ. ಅದು ನನ್ನ ಒಂದು ಅಂದರೆ ಅಜನೀಶ್ ಅವರ ಡೈರೆಕ್ಷನ್ನ ಒಂದು ಹೆಲ್ಪ್ ಥರ ಒಂದು ಕೋರಸ್ ಕಡೆ ನಾನು ಮಾಡಿಕೊಟ್ಟಿದ್ದೆ 2 ಹಾಡಲ್ಲಿ ಕೋರಸ್ಸಲ್ಲಿ. ಅದರಲ್ಲೇ ಅದೇ ಹುಡುಗರು ಬ್ರಹ್ಮಕಲಶ ಸಾಂಗಲ್ಲೂ ನಮ್ಮ ಇನ್ನೊಬ್ಬ ಹೆಮ್ಮೆಯ ಟ್ಯಾಲೆಂಟ್ ನಮ್ಮ ಕನ್ನಡದವರು, ಅವರು ಅಜನೀಶ್ ಅವರಿಗೆ ಕೋರಸ್ನೆಲ್ಲ ಅರೇಂಜ್ ಮಾಡೋದ್ರಲ್ಲಿ ಸಹಾಯ ಮಾಡ್ತಾರೆ. ಒಳ್ಳೆ ಬರಹಗಾರ ಕೂಡ, ಅನಿರುದ್ಧ್ ಶಾಸ್ತ್ರಿ ಅಂತ, ಅವನು ಮಾಡಿದ್ದಾನೆ. ಅಲ್ಲಿ ಆ ಹುಡುಗನೂ ಕಂಡಕ್ಟ್ ಮಾಡಿದ್ದಾನೆ. ಬಿಕಾಸ್ ಸಾಕಷ್ಟು ಹಾಡುಗಳು ಒಂದೇ ಟೈಮಲ್ಲಿ ಎಲ್ಲರೂ ಮಾಡಲಿಕ್ಕಾಗಲ್ಲ. ಸೊ ಆವಾಗ ಸ್ನೇಹಿತರ ನಾವು ಕೋರಸ್ನೆಲ್ಲ ಒಂದು ತಕ್ಕ ಮಟ್ಟಿಗೆ ನಾವು ಸಹಾಯ ಮಾಡ್ತಾಯಿದ್ವಿ. ಅಜನೀಶ್ ಅವ್ರು ಬೇರೆ ಎಷ್ಟೊಂದು ಮಾಡಬೇಕಾಗಿತ್ತು, ಬ್ಯಾಕ್ಗ್ರೌಂಡ್ ಸ್ಕೋರು ಅದು ಇದು ಎಲ್ಲ. ಸೊ ಒಂದು ಸಣ್ಣ ನಮ್ಮ ಒಂದು ಏನಂತಾರೆ ಒಂದು ಮಾಡುವಂಥ ಕೋರಸ್ ಮಾಡುವಂಥ ಒಂದು ನಮ್ಮ ಹುಡುಗರದ್ದು ಒಂದು ಒಳ್ಳೆ ಆಪರ್ಚುನಿಟಿ. ಅವ್ರಿಗೂ UI ಸಿನಿಮಾಗೂ ಹಾಡಿದ್ದಾರೆ. ಚೀಪ್ ಸಾಂಗ್ ಅಂತ, ಎಲ್ಲ ಚೀಪ್ ಎಲ್ಲ ಚೀಪ್ ಅದು ಅಮೇಝಿಂಗ್ ಲಿರಿಕ್ಸ್. ಉಪ್ಪಿ ಸರ್ ಬಗ್ಗೆ ಹೇಳೋಂಗಿಲ್ಲ. ಸೊ ಆ್ಯಂಡ್ ಭಗೀರ, ಆಮೇಲೆ ರವಿ ಬಸ್ರೂರ್ ಅವ್ರ ಸರ್ ಜೊತೆಗೂ ಕೂಡ ಕೆಲಸ ಮಾಡಿದ್ರು ಸಿನಿಮಾದಲ್ಲೂ ಕೂಡ. ರವಿ ಬಸ್ರೂರ್ ಅವರು ರೀಸೆಂಟಾಗಿ ಫೋನ್ ಮಾಡಿದ್ವಿ, ಹಿಂಗೆ ನೀವು ಹಾಡ್ತೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಬಿಕಾಸ್ ನಂಗೆ ತುಂಬ ಪರಿಚಯ, ಅಂದರೆ ಆಲ್ಮೋಸ್ಟ್ ಅರ್ಜುನ್ ಜನ್ಯ ಸರ್ ಜೊತೆ ಅವ್ರು ಪ್ರೋಗ್ರಾಮರ್ ಆಗಿದ್ದ ಟೈಮಿಂದ ನಮಗೆ ಪರಿಚಯ ಅವರು. ಆಮೇಲೆ KGF ಮಾಡಿದ್ರು. ಅವರೊಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ ಇಂಡಸ್ಟ್ರಿನಲ್ಲೂ. ಬಟ್ ಅದೇ ಒಂದು ಸ್ನೇಹಜೀವಿ. ಅವ್ರದ್ದು ನಮಾಮಿ ಅನ್ನೋ ಒಂದು ಸಾಂಗು ಕಬ್ಜಾ ಸಿನಿಮಾಗೆ ರಿದಮ್ಸ್ನ ನಾವು ಮಾಡಿಕೊಟ್ಟಿದ್ವಿ. ರಿದಮ್ಸ್ ಎಲ್ಲ ನೋಡಿಸ್ಕೊಟ್ಟು, ಸೊ ರಿದಮ್ಸ್ಗೆ ಅವಾಗವಾಗ ಕೇಳ್ತಾ ಇರ್ತಾರೆ ನಮ್ಮ ಸ್ಟುಡಿಯೋಲಿ ಕೆಲಸ ಮಾಡಲಿಕ್ಕೆ. ಬಟ್ ಹಾಡೋದು ಅವ್ರಿಗೆ ಸರ್ಪ್ರೈಸ್ ಆಗಿತ್ತು. ಹೌದಾ, ನಮ್ಗೆ ಗೊತ್ತೇ ಇರಲಿಲ್ಲ, ಒಂದು ಸಾಂಗ್ ಇದೆ ಹಾಡ್ತೀರಾ ಅಂದಾಗ ನಾನು ಆ ಟೈಮಲ್ಲಿ ನಾನು ಊರಲ್ಲಿಲ್ಲ, ಐ ವಾಸ್ ಫಾರಿನಲ್ಲಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಒಂದು ಸಾಂಗ್ ಅವ್ರಿಗೆ ಹಾಡೋದು ಒಂದು ಮಿಸ್ ಆಯಿತು. ಬಟ್ ಇನ್ನು ಮುಂದೆ ಗ್ಯಾರಂಟಿ ಎಲ್ಲೋ ಒಂದು ಕಡೆ ಆಪರ್ಚುನಿಟಿ ಬಂದೇ ಬರುತ್ತೆ ಅಂತ ಒಂದು ಗ್ರೇಟ್ ಕಂಪೋಸರ್ಸ್ತು ಅಂತ ಹೇಳ್ತಾ, ನಮ್ಮ ಕೋರಸ್ ಹುಡುಗರ ಬಗ್ಗೆ ಬಹಳ ಹೆಮ್ಮೆ ಇದೆ. ಎಷ್ಟೊಂದು ಸಿನಿಮಾಲಿ ಹರಿಕೃಷ್ಣ ಸರ್ ಜೊತೆನೂ ಹಾಡಿದ್ದಾರೆ. ಅವ್ರದ್ದೆಲ್ಲ ಸೊ ಮೋಸ್ಟ್ ಆಫ್ ದಿ ಸಿನಿಮಾಗಳಿಗೆ ಅರ್ಜುನ್ ಸರ್ದು ಇವಾಗ ಬರ್ತಾ ಇರೋ ಹಾಡು ಎಲ್ಲ ಸಿನಿಮಾಗಳು ಹಾಡ್ತಾ ಇದ್ದಾರೆ. ಸೊ ವೆರಿ ಗುಡ್. ಆ್ಯಂಡ್ ನನ್ನ ಒಂದು ಸಣ್ಣ ಅರ್ಪಣೆ ಈ ಒಂದು ಮ್ಯೂಸಿಕ್ ಇಂಡಸ್ಟ್ರಿಗೆ, ಅದು ಸಿನಿಮಾ ಆಗಲಿ ಅಥವಾ ನನ್ನ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಿಂದಾಗಲಿ, ನಾನು ಸಾಕಷ್ಟು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಕನ್ನು ಮಾಡ್ತಾ ಇರ್ತೀನಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಕಂಪೋಸಿಂಗು ಮಾಡ್ತಾ ಇರೋದ್ರಿಂದ ನನ್ನನ್ನು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಜಾಗ ಕೊಟ್ಟು ನನಗೆ ಪ್ರೋತ್ಸಾಹನೂ ನೀಡ್ತಾ, ನನ್ನ ಸಂಗೀತಕ್ಕೂ
ನೀವು ಒಂದು ಒಲವು ಇಡ್ತಾ ಬೆಳೆಸ್ತಾ ಇರೋದನ್ನು ಕೇಳಿ ನನಗೆ ಬಹಳ ಬಹಳ ಖುಷಿ ಇದೆ. ಹೀಗೆ ನೀವು ಆಶೀರ್ವಾದ ಮಾಡ್ತಾಯಿರಿ. ನಾನು ನನ್ನ ಪ್ರಯತ್ನದಲ್ಲಿ ನನ್ನ ಒಂದು ಅಂತರಂಗದ ಒಂದು ಅಭಿವ್ಯಕ್ತವನ್ನು ತೋರಿಸ್ತಾ ನನ್ನ ಸಂಗೀತದಲ್ಲಿ ಅದರಲ್ಲಿ ಬೆಳವಣಿಗೆ ಆಗೋದಕ್ಕೂ ನಾನು ಸದಾಕಾಲ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ ಕನ್ನಡದ ಜನತೆಗೆ ಮತ್ತು ಯಾರೇ ಈ ಭೂಮಿಯಲ್ಲಿ ಈ ಪ್ರಪಂಚದಲ್ಲಿ ಯಾರೇ ಈ ಸಂಗೀತದ ಆಸಕ್ತರಾಗಲಿ, ಕಲೆಯ ಆಸಕ್ತರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಸರ್ ಹತ್ರ ಇಷ್ಟೆಲ್ಲ ಮಾತಾಡ್ಸಿದ್ಮೇಲೆ ಕಾಂತಾರ ಸಿನಿಮಾ ಹಾಡಾಡಿಸ್ಲಿಲ್ವ ಅಂತ ನನ್ನನ್ನು ಬೈಕೊಳ್ತಾರೆ ನಮ್ಮ ಪ್ರೇಕ್ಷಕರು. ಸೊ ಕೊನೆಯದಾಗಿ ಈ ಒಂದು ಪಾಡ್ಕಾಸ್ಟ್ನ ನೋಡಿದಂತಹ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈಗ ಈ ಒಂದು ಪಾಡ್ಕಾಸ್ಟ್ನ ಮುಗಿಸ್ತಾ ಇದ್ದೀನಿ ಕಾಂತಾರ ಸಿನಿಮಾದ ಕರ್ಮದ ಕಲ್ಲನು ಸಾಂಗ್ನ ಮೂಲಕ. ಸೊ ಆ ಸಾಂಗ್ನ ಸರ್ ಇವಾಗ ಹಾಡ್ತಾರೆ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವೂ ಕಾಯದು. ಕತ್ತಲನ್ನು ಮಣಿಸೋಕೆ ಹಚ್ಚಿ ಇಟ್ಟ ದೀಪ ಊರೂರನ್ನೇ ಸುಡುವಂತ ಜ್ವಾಲೆಯಾಯಿತೇನೋ. ಆಹಾ ಓ ರೇ ನಾ ಆರೇ ಆರೋ ಮೇರಾ ನೀನೋ ರೇ. ಓ ಗರ್ಭದಲ್ಲೇ ಆದ ಗಾಯ ಹಣೆ ಬರಹ ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ. ಯಾರ ಜೊತೆ ಅರಿಯದೆ ನಿನ್ನ ಕಲಹ ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ನಂಗೆ ನಿಂಗೆ. ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆಗೆ ಹೂದುರಿ ಕುಣಿಕೆಯಾಗದೇನೋ. ಹೇ ಆಹಾ